ಕಬ್ಬು ಮಹಾರಾಷ್ಟ್ರದಲ್ಲಿ ಕೇವಲ ಕೊಲ್ಲಾಪುರ ಸಾಂಗ್ಲಿ ಅಂತಕ್ಕಂಥ ಜಿಲ್ಲೆಯಲ್ಲಿ ಹೈಯೆಸ್ಟ್ ರಿಕವರಿ ಜಿಲ್ಲೆಗಳು. ಅಲ್ಲಿ ನಮ್ಮಲ್ಲಿ 9-10% ರಿಕವರಿ ಆದರೆ ಅಲ್ಲಿ 12% ರಿಕವರಿ ಆಗ್ತದೆ. ಅವರೊಂದು 200-300 ರೂಪಾಯಿ ಜಾಸ್ತಿ ಕೊಡ್ಬೋದು. ನಮ್ಮಲ್ಲಿ ಯಾವಾಗಲೂ ರಿಕವರಿ ಆಧಾರಿತವಾಗಿ ಅವರಿಗೆ ಹಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಎಲ್ಲೆಲ್ಲಿ ಜಾಸ್ತಿ ರಿಕವರಿ ಬರ್ತದೆ ಅಲ್ಲಿ ನಮ್ಮಲ್ಲಿ ಕೂಡ 3500-3600 ಸಿಗ್ತದೆ. ಈ ಉದಾಹರಣೆಗೆ ನಮ್ಮ ನಂದಿ ಶುಗರ್ ಫ್ಯಾಕ್ಟ್ರಿ ಆ ಬೆಲ್ಟ್ನಲ್ಲಿ, ಕೃಷ್ಣಾ ನದಿ ಬೆಲ್ಟ್ನಲ್ಲಿ 11 ರಿಕವರಿ ಬರ್ತದೆ, ಅಲ್ಲಿ ಅವ್ರಿಗೆ ಜಾಸ್ತಿ ಸಿಗ್ತದೆ. ಎಲ್ಲಿ ರಿಕವರಿ ಕಡಿಮೆ ಇರ್ತದೆ ಅಲ್ಲಿ ಕಡಿಮೆ ಸಿಗ್ತದೆ. ಮತ್ತು ನಮ್ಮ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರಂತ ನೀವೇನು ಹೇಳ್ತೀರಲ್ಲ, ನಾವು ಸಾಧ್ಯ ಆದಷ್ಟು ಆ ಕಾರ್ಖಾನೆ ಬೇರೆ ಉಪ ಉತ್ಪನ್ನಗಳಿಂದ ಲಾಭ ಮಾಡಿಕೊಂಡ್ರೆ ಅದರಲ್ಲಿ ಕೂಡ ಪಾಲ ಕೊಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಅಂಥ ತಪ್ಪಾಗಿದ್ದರೆ ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ಕೈಗೊಳ್ತೀವಿ. ಅಂಥದ್ದು ಏನಾದರೂ ತಪ್ಪಾಗಿದ್ದರೆ ಮೇಲ್ನೋಟಕ್ಕೆ ಸಾಬೀತಾದರೆ 100% ಕ್ರಮ. ಸರ್, CM ಕುರ್ಚಿ ಅಳಗಾಡ್ತಾ ಇದೆ ಅಂತ ಯಾವ ಕುರ್ಚಿನೂ ಅಳಗಾಡಿಲ್ಲ. ಎಲ್ಲಿ ಅಳಗಾಡಿಲ್ಲ? 2.5 ವರ್ಷ ಆಯಿತು ಅಳಗಾಡಿಲ್ಲ. ಮುಂದೆ ಇನ್ನೂ 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ದವ್ರ ಜೊತೆನೇ ಇರ್ತದೆ. ಯಾರು ಬೇಕಾದವ್ರು ಹೋಗ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಇರೋದೇ ದೆಹಲಿನಲ್ಲಿ. ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ನೀವು ಯಾಕೆ ಹೋದ್ರಂದ್ರೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ ದೆಹಲಿ. ನಿಮ್ಮನ್ನ ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ವಸೂಲಿ ಮಾಡಿದ್ರು FIR ಚುನಾವಣೆಗೆ ಕುರ್ಚಿ ಉಳಿಸ್ಕೊಳ್ಳೋಕೆ ಅಂತ ಆರೋಪ ಮಾಡ್ತಾರೆ. ಅವ್ರಿಗೆ ಆರೋಪ ಮಾಡೋದು ಬಿಟ್ಟು 2.5 ವರ್ಷ ಏನು ಮಾಡ್ಯಾರ ಕೆಲಸ? ಕೆಲಸ ಏನು ಮಾಡಿದ್ದಾರೆ ಹೇಳಿ? ಏನು ಕೇಂದ್ರದ ಅನುದಾನ ತಂದ್ರೆ ಇಲ್ಲಿವರೆಗೆ ಇಷ್ಟು ಅತಿವೃಷ್ಟಿ ಆಗ್ಯದಂತ ಬಾಯಿಲೆ ಹೇಳ್ತಾರೆ. ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡಬೇಕಲ್ಲ. ಅವ್ರಿಗೂ ಒಂದು ಸ್ವಲ್ಪ ಜವಾಬ್ದಾರಿ ಇದೆ. ಸರ್, ನವೆಂಬರ್ ಕ್ರಾಂತಿ ಏನು? ಯಾವ ಕ್ರಾಂತಿನೂ ಆಗೋದಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಆಗೋದು ಅದು ಎಲ್ಲ ಆ ಸಂದರ್ಭದಲ್ಲಿ ಏನಾಗ್ತದೆ. ಏನೇ ಆದರೂ ಕಾಂಗ್ರೆಸ್ನಲ್ಲಿ ಜಿಲ್ಲೆ ಶಾಸಕರು ಸಚಿವಾಕಾಂಕ್ಷಿಗಳಾಗಿದ್ದಾರೆ. 100% ತಪ್ಪಿಲ್ಲ. ನಮ್ಮ ಎಲ್ಲ 224 ಜನರಲ್ಲಿ ಎಲ್ಲ ಶಾಸಕರು ಎಲ್ಲ ಪಕ್ಷದಲ್ಲಿಯೂ ಈ ಆಸೆ ಇರ್ತದೆ. ಅದು ಸ್ವಾಭಾವಿಕ. ನಮ್ಮ ಪಕ್ಷದಲ್ಲೂ ಇದೆ. ನಮ್ಮ ಜಿಲ್ಲೆ ಸಿಗಲೇಬೇಕು. ಸಿಕ್ತರೆ ತಪ್ಪೇನಿದೆ? ಸಿಗಲೇಬೇಕಲ್ಲ. ಎಲ್ಲ ಜಿಲ್ಲೆಗೂ ಪ್ರಾತಿನಿಧ್ಯ ಸಿಗಬೇಕು. ಒಂದು ಕಾಲದಲ್ಲಿ ನಾನು ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಿರಲಿಲ್ಲ. ನಾನು ಇದ್ದೆ, MB ಪಾಟೀಲ್ರು ಇದ್ದರು, ಇಬ್ಬರಿಗೂ ಸಿಗಲಿಲ್ಲ. ಧರ್ಮ್ ಸಿಂಗ್ ಅವರು ಇದೇ ಚೀಫ್ ಮಿನಿಸ್ಟರ್ ಇದ್ದಾರೆ. ಅದು ಅನಿವಾರ್ಯ. ಅದು ಪರಿಸ್ಥಿತಿ. 100 ಕೋಟಿ ರೂಪಾಯಿ ಕೇಳ್ತಕ್ಕಂಥ ಪ್ರಸ್ತಾವನೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಸಲ್ಲಿಸಿದ್ದೀವಿ. ಮೊದಲೇ ಬಾರಿ ಕೇಂದ್ರಕ್ಕೆ ಕೇಳ್ತಾ ಇದ್ದೀವಿ. ಕೇಂದ್ರ ಬೇರೆ ರಾಜ್ಯಗಳಲ್ಲಿ ಕೊಟ್ಟಿದೆ, ನಮಗೂ ಕೊಡಲಿ ಅನ್ನೋ ಅಂತ ಒಂದು ನಿರೀಕ್ಷೆ ಇಟ್ಟು ಕೊಟ್ಟಿದ್ದೀವಿ. ಕೊಡಿಸ್ತಕ್ಕಂಥ ಜವಾಬ್ದಾರಿ ಎಲ್ಲ ಸಂಸದರು. ಹಾವೇರಿ ಉಸ್ತುವಾರಿ ಆಗಿದ್ರಿ. ಸೊ ಡಿಸ್ಟಿಕ್ ಒಂದು ಡೆವಲಪ್ಮೆಂಟ್ ಬಗ್ಗೆ ಮತ್ತು ಹೆಚ್ಚಿನ ಅನುದಾನ ಕೇಳುವಂಥ ಯಾವ ವಿಷಯ? ಅಭಿವೃದ್ಧಿ ಬಗ್ಗೆ ಸರ್. ಪ್ರತಿ ಸರ್ತಿ ಕೇಳ್ತಾನೆ ಇದ್ದೀವಲ್ಲ. ಈಗ ಮೆಡಿಕಲ್ ಕಾಲೇಜಿಗೆ ಕೇಳಿದ್ವಿ, ಕೊಟ್ಟರು. ಈಗ ನಿಮ್ಗೆ MRI ಕೇಳಿದ್ವಿ, CT ಸ್ಕ್ಯಾನ್ ಕೇಳಿದ್ವಿ, ಅದಕ್ಕೂ ಕೊಡ್ತಾ ಇದ್ದಾರೆ. ನಾವು ಯಾವ್ದು ಕೇಳ್ತಾ ಇದ್ದೀವಿ, ಯಾವುದು ಡಿಮಾಂಡ್ ಮಾಡ್ತಾ ಇದ್ದೀವಿ, ಕೊಡ್ತಾ ಇದ್ದಾರೆ.